ನೋಡಿ, ನಾನು ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ 1 kg ಚಿಕನ್ಗೆ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ರುಬ್ಬಕ್ಕೆ ಚಕ್ಕೆ, ಲವಂಗ, ಕಡಲೆ, ಗಸಗಸೆ, ಕಾಯಿ, ನಿಂಬೆಹಣ್ಣು ಅರ್ಧ ಬೇಕು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಇದೆಲ್ಲನೂ ರುಬ್ಕೊಳ್ಳೋದು. ನಿಂಬೆಹಣ್ಣು ಆಮೇಲೆ ಹಾಕೋದು. ಇದೆಲ್ಲ ರುಬ್ಕೊಳ್ಳಿ. ಈಗ ಪಾತ್ರೆಯಲ್ಲಿ ಎಣ್ಣೆ, 1 kg ಚಿಕನ್ಗೆ ಎಣ್ಣೆ ಒಂದು 5 ಸ್ಪೂನ್ ಹಾಕ್ಕೊಳ್ಳಿ. ನಾನು 5 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಮಸಾಲೆ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ ಮತ್ತು ಯಾಲಕ್ಕಿ ಕಾಯಿ ಮತ್ತು ಮಸಾಲೆ ಎಲೆ, ಸೋಂಕಾಳು, ಇದೆಲ್ಲ ಒಗ್ಗರಣೆಗೆ ಹಾಕಿ ಒಂದೊಂದೇ ಹಾಕಿ ಇದೆಲ್ಲ ಒಗ್ಗರಣೆಗೆ ಹಾಕಿದ್ಮೇಲೆ ಈರುಳ್ಳಿ 2 ಗಡ್ಡೆ ಹೆಚ್ಚಿಟ್ಕೊಳ್ಳಿ. ಈರುಳ್ಳಿ ಒಗ್ಗರಣೆಗೆ ಹಾಕ್ತೀನಿ. ಎರಡು ಬೌಲು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕಿ ಅದೆಲ್ಲ ಬೇಯ್ತಾ ಇರ್ತದೆ. ಈಗ ಚಿಕನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ 1 kg. ಇವಾಗ ಹಾಕಿ ಈರುಳ್ಳಿ ಎಲ್ಲ ಬೆಂದಿದೆ. ಈಗ ಚಿಕನ್ ಹಾಕಿ ತಿರುವಿ ಚಿಕನ್ ಒಗ್ಗರಣೆಗೆ 5 ನಿಮಿಷ ಬೇಯಿ. ಈಗ ಅಷ್ಟೊಂದು ಪುಡಿ ಹಾಕಿ ಮತ್ತು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಎಲ್ಲ ರುಬ್ಕೊಂಡಿದ್ದೀನಿ. ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಚಿಕನ್ ಎಲ್ಲ ಬೆಂದಿದೆ. ಈಗ ಮಸಾಲೆ ಹಾಕ್ಕೊಳ್ಳಿ. ಮತ್ತು 1 ಲೋಟಕ್ಕೆ 2 ನೀರು ಹಾಕ್ಕೊಳ್ಳಿ. 1 ಲೋಟಕ್ಕೆ 2 ನೀರು. ಮತ್ತು ಅಕ್ಕಿ ಫಸ್ಟೇ ನೆನೆ ಹಾಕ್ಕೊಳ್ಳಿ. ಎಲ್ಲ ರೆಡಿ ಮಾಡ್ಕೊತಿದ್ದೆ. ಅಕ್ಕಿ ನೆನೆ ಹಾಕ್ಕೊಟ್ರೆ ಬೇಗ ಆಗುತ್ತೆ. ಮಸಾಲೆ ನೀರು 2 ನೀರು ನಾನು ಬಿಸಿನೀರು ಹಾಕ್ಕೊತೀನಿ. ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅಳತೆ ಮಾಡಿಕೊಂಡು. ಅಳತೆ ಮಾಡ್ಕೊಂಡಿದ್ದೀನಿ ನಾನು. ಕಾಯಿ ನೀರು ಬಿಸಿನೀರೇ ಹಾಕ್ಕೊಳ್ಳಿ.
ಅಲ್ಲಿ 4 ಲೋಟ, ಇನ್ನು 2. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಳಿ. ಅಳತೆ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಮಸಾಲೆ ಎಲ್ಲ ಮಳ್ತಾ ಇದೆ. ಈಗ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಬಿಡಿ. ನಿಂಬೆಹಣ್ಣು ಹಾಕಿ ಇದು ಉಪ್ಪು ಸಪ್ಪೆ ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ. ಹಾಕ್ಕೊಂಡು 1 ವಿಷಲ್ಲು, ನಮ್ಮ ಕುಕ್ಕರಲ್ಲಿ 1 ವಿಷಲ್ಲು, ನಿಮ್ಮ ಕುಕ್ಕರಲ್ಲಿ 2 ವಿಷಲ್ಲೋ 1 ವಿಷಲ್ಲೋ ನೋಡಿ 1 ವಿಷಲ್ ಕೂಗಿಸ್ಕೊಳ್ಳಿ. ಒಂದು ವಿಷಲ್ಲು ಕೂಗಿಸ್ಕೊಳ್ಳಿ. ಮತ್ತು ಈಗ ಸ್ವಲ್ಪ ಧನಿಯಾ ಪುಡಿ 1-2 ಸ್ಪೂನು ಹಾಕ್ಕೊಳ್ಳಿ. ರುಬ್ಬಕರೆ ಹಾಕ್ಬೋದು, ಈಗಾದರೂ ಹಾಕ್ಬೋದು. ಈಗ ವಿಷಲ್ಲೆಲ್ಲ ಆಗಿದೆ, ಬಿಟ್ಟಿದೆ ವಿಷಲ್ಲು, ತೆಗೀರಿ. ಈಗ ಬಿರಿಯಾನಿ ರೆಡಿ. ಬಿರಿಯಾನಿ ರೆಡಿ ನೋಡಿ, ಬಿರಿಯಾನಿ ರೆಡಿ. ಸೂಪರ್ ಬಿರಿಯಾನಿ, ಸೂಪರ್ 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 ಬಿರಿಯಾನಿ.